ಫಸ್ಟ್ ಆಫ್ ಆಲ್ ನನಗೆ ಸಿನಿಮಾ ಮಾಡಬೇಕನ್ನೋ ಥಾಟ್ ಇರಲಿಲ್ಲ. ಬಟ್ ಇವರು ಮೇನ್ ರಂಗಭೂಮಿಯಿಂದ ಬಂದಿದ್ದು, ಅದೇನೋ ಗೊತ್ತಿಲ್ಲ, ಅವರಿಗೆ ಸಡನ್ನಾಗಿ ಕಥೆಗಳು ತುಂಬ ಬರೀತಾ ಇದ್ರು. ಅವರ ಬರವಣಿಗೆ ತುಂಬ ಚೆನ್ನಾಗಿದೆ ನಾನು ನೋಡಿರೋ ಪ್ರಕಾರ, ನನಗೆ ಇಷ್ಟ ಆಗಿರೋದು. ಆಮೇಲೆ ತುಂಬ ಕಥೆಗಳು ತುಂಬ ಇದೆ ಅವ್ರ ಹತ್ರ. ಸೊ ಅವ್ರಿಗೇನೋ ಒಂದ್ಸರಿ ಇಲ್ಲ, ನನಗಿರೋದೊಂದು ಲೈಫ್ ಏನಾದ್ರು ಮಾಡಬೇಕಿದ್ರೆ ರಂಗಭೂಮಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಏನಾದ್ರು ಒಂದು ಅಚೀವ್ ಮಾಡ್ಬೇಕನ್ನೋದಿತ್ತು. ಸೊ ಅವರು ಇಷ್ಟಪಟ್ಟು ಅದೊಂದು ಕತೆ ಮಾಡಿದಾಗ ನನಗೂ ತುಂಬ ಇಷ್ಟ ಆಯಿತು. ಹಂಗಾಗಿ ನಾನು ಸಪೋರ್ಟ್ ಮಾಡಲೇಬೇಕಾಯ್ತು, ಮಾಡ್ತಾ ಇದ್ದೀನಿ, ಇನ್ನೂ ಮಾಡ್ತೀನಿ. ಇಲ್ಲ ಸರ್, ಅದು ಭಾಷೆಗಳನ್ನು ನಾವು ಮಾಡಿದ್ದು ಫಾರ್ ಇಟ್ ಟು ಬಿ OTT ಫ್ರೆಂಡ್ಲಿ. ಬೇರೆ ರಾಜ್ಯಗಳಲ್ಲಿ ನಾವು ಥಿಯೇಟ್ರಿಕಲ್ ರಿಲೀಸ್ ಮಾಡಿದ್ವಿ ಕನ್ನಡ ಸಿನಿಮಾನೇ. ಆದರೆ OTT ಕೆಲವೊಂದು OTTಗಳನ್ನ ನಾವು ಪಿಚ್ ಮಾಡಿ ಆಲ್ರೆಡಿ ಕೆಲವೊಂದು ಡಿಸ್ಕಷನ್ಸು ಅಡ್ವಾನ್ಸ್ ಸ್ಟೇಟಲ್ಲಿದ್ದು ಅವರು ನೋಡಿ ಇಷ್ಟಪಟ್ಟಿದ್ದಾರೆ. ಹಾಗಾಗಿ ಅವರು ಒಂದು ರಿಕ್ವೆಸ್ಟ್ ಇದ್ದಿದ್ದು ಮಲ್ಟಿಪಲ್ ಲ್ಯಾಂಗ್ವೇಜ್ ನೀವು ತಗೊಂಡು ಬಂದರೆ ನಿಮಗೊಂದು ಸಹಾಯ ಆಗುತ್ತೆ ಅನ್ನೋ ಒಂದು ವ್ಯಾವಹಾರಿಕ ದೃಷ್ಟಿಯಿಂದ ಅದನ್ನು ಮಾಡಬೇಕಾಯಿತು. ಹಾಂ, ರಿಲೀಸ್ ಥಿಯೇಟ್ರಿಕಲ್ ರಿಲೀಸ್ ಕನ್ನಡ ಅಷ್ಟೇ. OTTಗಳ ಜೊತೆ ಕೆಲವೊಂದು ಡಿಸ್ಕಷನ್ಸ್ ಇದೆ. ಅದೇನಾರ ಇದಾದರೆ ರಿಲೀಸ್ ಆದ ಸ್ವಲ್ಪ ದಿವಸದಲ್ಲೇ ಅಲ್ಲೂ ಬಟ್ ಮಲ್ಟಿಪಲ್ ಲ್ಯಾಂಗ್ವೇಜ್ ಬರುತ್ತೆ. ಸರ್, ಇಲ್ಲಿ ಯಾವುದು ಸೇಫ್ ಝೋನ್? ಕಥೆನೇ ಕಾಪಾಡಬೇಕು, ಅದೇ ಸೇಫ್ ಝೋನ್. ಓಕೆ, ನಮ್ಮ ಮೂವಿಗೋಸ್ಕರ ಇಲ್ಲಿ ತನಕ ಬಂದಿರೋದಕ್ಕೆ ಆ್ಯಂಡ್ ಎಲ್ಲ ಮಾಧ್ಯಮ ಮಿತ್ರರೇ, ನಿಮ್ಮ ಈ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ನಮಗೋಸ್ಕರ, ನಮ್ಮ ಮೂವಿಗೋಸ್ಕರ ನೀವು ಇಲ್ಲಿ ಬಂದಿದ್ದೀರಾ. ತುಂಬ ಹೃದಯದ ಧನ್ಯವಾದಗಳು ಎಲ್ಲರಿಗೂ. ಈ ಕಥೆ ನನಗೆ ಫಸ್ಟ್ ಪೃಥ್ವಿ ಸರ್ ನರೇಟ್ ಮಾಡಿದಾಗ ನನಗೆ ಮಾಡಲೇಬೇಕು ಅಂತ ಒಂದು ಆಸೆ ಹುಟ್ಟಿದ್ದು ಅಂದರೆ ಈ ಕ್ಯಾರೆಕ್ಟರಿಂದ. ಅಂದರೆ ಅದರಲ್ಲಿ ಒಂದು ಆಳ ಇದೆ, ಒಂದು ಇಂಟೆನ್ಸಿಟಿ. ಅಂದರೆ ನಾನು ರಂಗಭೂಮಿ ಕಲಾವಿದೆಯಾದ ನನಗೆ ಪರ್ಸ್ನಲಿ ತುಂಬ ಇಷ್ಟ, ತುಂಬ ಹತ್ತಿರವಾಯಿತು ಈ ಕ್ಯಾರೆಕ್ಟರ್. ಅಂದರೆ ಶೂಟೆಲ್ಲ ಮುಗಿಸ್ಕೊಂಡು ಹೋಗಿ 1 ವಾರ ಆದ್ರೂ ನನಗೆ ಅದರಿಂದ ಹೊರಗಡೆ ಬರೋಕ್ಕಾಗ್ತಿರ್ಲಿಲ್ಲ. ಸೊ ನನಗೆ ಈ ಕನಸಿನ ಪಯಣಕ್ಕೆ ಒಂದು ಪಾಲ್ಗೊಳ್ಳೋಕ್ಕೆ ಅವಕಾಶ ಕೊಟ್ಟಂಥ ಪೃಥ್ವಿ ಸರ್ ಆ್ಯಂಡ್ ಇಂದು ಮ್ಯಾಮ್ ತುಂಬ ಹೃದಯದ ಧನ್ಯವಾದಗಳು. ನಾನು ಇದನ್ನು ಯಾವಾಗಲೂ ಒಂದು ನೆನಪಾಗಿ ಇಟ್ಕೋತೀನಿ. ಅಂದರೆ ಫಸ್ಟ್ ಮೂವಿ ಅಂತಲ್ಲ, ಈ ಕ್ಯಾರೆಕ್ಟರ್ ನನಗೆ ಆ ಥರ ಒಂದು ಡೆಪ್ತ್ ಕೊಟ್ಟಿದೆ. ಅಂದರೆ ಪ್ರತಿಯೊಂದು ಕ್ಯಾರೆಕ್ಟರು ತುಂಬ ಡೆಪ್ತಿಂದ ಕ್ಯಾರಿ ಮಾಡುತ್ತೆ ಥ್ರೂ ಔಟ್ ದ ಮೂವಿ. ಸೊ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಈ ಕ್ಯಾರೆಕ್ಟರ್. ಆ್ಯಂಡ್ ಹಳ್ಳಿ ಮ್ಯಾಮ್ ಇರ್ಬೋದು, ಎಲ್ಲರೂ ಹೇಳ್ಬೋದಾ? ಓಕೆ, ಸಮುದ್ಯತ ಅಂತ ಈ ಕ್ಯಾರೆಕ್ಟರ್ ಹೆಸರು. ಅದರಲ್ಲೇ ಒಂದು ಡೆಪ್ತ್ ಇದೆ ಸಮುದ್ಯತ ಅನ್ನೋ ಒಂದು ನೇಮಲ್ಲೇ. ಅಂದರೆ ಇವಾಗ ಅದ್ರ ಕ್ಯಾರೆಕ್ಟರ್ ಹೆಂಗಿರ್ಬೋದು ಅಂತ ನೀವು ಮೂವಿ ನೋಡಲೇಬೇಕು, ಅದಕ್ಕೋಸ್ಕರ. ಮತ್ತೆ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಅದರ ಹೆಸರು ತಕ್ಕಂಗೆ ಒಂದು ಡೆಪ್ತ್ ಇರಲಿ ಅಂತ. ಸಮುದ್ರದಲ್ಲಿ ಸಮುದ್ರ ಮಂಥನದಲ್ಲಿ ಒಪ್ಪಿದವಳು ಅಂದರೆ ಆ ಮಂಥನದಲ್ಲಿ ಅದೊಂದು ಫೈಟ್ ಇರುತ್ತೆ, ಆ ಸ್ಟ್ರಗಲ್ ಇರುತ್ತೆ. ಅದಕ್ಕೋಸ್ಕರ ಅವರು ಶೂಟಿಂಗ್ ಮುಗಿದು 1 ವಾರ ಆದಮೇಲೆ ಓಕೆ ನಾವಮ್ಮ ಇಲ್ಲ, ಯಾಕಂದರೆ ಮೆಂಟಲಿ ಅಷ್ಟು ಡಿಸ್ಟರ್ಬಿಂಗ್ ಆಗಿತ್ತು ಕೆಲವೊಂದು ಸಿಚುವೇಶನ್ಸ್. ಆ್ಯಂಡ್ ಶಿ ಕೋಪ್ಡ್ ಅಪ್ ವೆರಿ ವೆರಿ ವೆಲ್. ಸೊ ಥ್ಯಾಂಕ್ ಯು. ಇಲ್ಲ, ಅಂದರೆ ನಾನು ಆ ಥರ ಅವ್ರ ಕಲ್ಪನೆಗೆ ಜೀವ ತುಂಬ ಕಾರಣನೂ ಅವರೇ. ಯಾಕಂದರೆ ಹಿಂಗೆ ಬರಬೇಕು, ಹಿಂಗೆ ಮಾಡಬೇಕು ಅನ್ನೋದನ್ನು ಅವ್ರು ಯಾವತ್ತೂ ಬಿಟ್ಕೊಟ್ಟಿಲ್ಲ. ಒಂದು ಎಲ್ಲ ಥ್ರೂ ಔಟ್ ದ ಜರ್ನಿ ಅವರೊಂದು ಬ್ಯಾಕ್ ಬೋನ್ ಆಗಿ ನಿಂತಿದ್ದಾರೆ. ಪ್ರತಿಯೊಬ್ಬರ ಒಂದು ಕ್ಯಾರೆಕ್ಟರು ಆ ತೆರೆ ಮೇಲೆ ಹಂಗೆ ಕಾಣಬೇಕು ಅಂತಂದರೆ ಅವರು ಅಷ್ಟು ಎಫರ್ಟ್ ಅವ್ರದ್ದು ಇದೆ ನಮ್ಮ ಜೊತೆ, ನಮ್ಮ ಅಭಿನಯದ ಜೊತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇಂದು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ನನಗೂ ಇದು ಒಂದು ಇದಕ್ಕೆ ಪಯಣಕ್ಕೆ ಪಾರ್ಟ್ ಮಾಡ್ಕೊಂಡಿದ್ದಕ್ಕೆ. ಆ್ಯಂಡ್ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ. ನಮ್ಮ ಸಿನಿಮಾದಲ್ಲಿ ಒಂದು ಅದ್ಭುತವಾದ ಕ್ಯಾರೆಕ್ಟರ್ ಬರುತ್ತೆ, ಬೊಮ್ಮ ಅಂತ. ಅದು ಅವ್ರದ್ದೊಂದು ಡೈಲಾಗ್ ಇದೆ, ಅವ್ರ ಪರ್ಮಿಷನ್ ತೊಗೊಂಡು ನಾನೇ ಹೇಳ್ಬಿಡ್ತೀನಿ. ಬೊಮ್ಮ ಓದಕ್ಕೆ ಬರೆಯೋಕ್ಕೆ ಬರ್ತದೆ, ನಾನು ಬರೆಯೋಕ್ಕೆ ಓದಕ್ಕೆ ಬರೋಕ್ಕಲ್ಲ ಅಂತ. ಏನು ಬರೀತೀಯ? ಅದನ್ನೇ ಓದಕ್ಕೆ ಬರೋಕ್ಕಲ್ಲ. ಆದರೆ ಆ ಡೈಲಾಗ್ ಬರೆಯೋಕೆ ಬರೋದು ಜನಕ್ಕೆ ಅರ್ಥ ಆಗುತ್ತಾ ಅಂತ. ಅವ್ನಿಗೆ ಬರೆಯೋಕ್ಕೆ ಬರುತ್ತೆ, ಓದಕ್ಕೆ ಬರೋಲ್ಲ. ಬಟ್ ಏನು ಬರೀತಾನೆ ಗೊತ್ತಿಲ್ಲ. ಆ ಥರದ್ದು ಒಂದು ಯುನೀಕ್ ಕ್ಯಾರೆಕ್ಟರ್. ಸೊ ಇದ್ರ ಪಯಣ ಹೇಗಿತ್ತು ಅಂತ, ಸಾರಿ ಮ್ಯಾಮ್, ನಾನು ಹೇಳೋದಲ್ಲ, ಇವೆಲ್ಲ ಆಗುತ್ತೆ. ಮೊದಲೇ ಸರಿ ದೋಸೆ ಹಾಕ್ತಿದ್ದೀವಿ. ಸೊ ನೋ ಪ್ರಾಬ್ಲಮ್ ಸರ್, ಯಾರು ದೋಸೆ ಹಾಕ್ತಾರೆ ಅನ್ನೋದು ಮುಖ್ಯ ಅಲ್ಲ, ಹೆಂಗೆ ದೋಸೆ ಬರ್ತಿದೆ ಅನ್ನೋದಷ್ಟೇ ಇಂಪಾರ್ಟೆಂಟ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗಣಪತಿ ಹೆಗಡೆ ಒಡ್ಡಿನಗದ್ದೆ ಅಂತ. ಸಿದ್ದಾಪುರ ತಾಲೂಕು ನಲ್ಲಿ ಇರ್ತಕ್ಕಂಥ ಒಂದು ಹಳ್ಳಿ ಒಡ್ಡಿನಗದ್ದೆ ಅಂದರೆ. ನಾವು ಉತ್ತರ ಕನ್ನಡ ಜಿಲ್ಲೆಯವರು. ನಾವು ಅಲ್ಲಿ ಮನೇಲಿ ಕೂತ್ಕೊಂಡು TV ನೋಡ್ತಿದ್ವಿ.
ತುಂಬ ಟಿ ವಿಯಲ್ಲಿ ಇಲ್ಲಿ ನೋಡ್ತಿದ್ವಿ. ಅವರಿಗೆ ಅವ್ರು ಟಿ ವಿಯವರು ಹಾಕಿದ್ದಾರೆ ಅಂತ ನಾವು ಹೇಳ್ತಿದ್ವಿ. ಆದರೆ ಟಿ ವಿಯವರು ಹೇಗೆ ಹಾಕ್ತಾರೆ ಅಂತಂದು ಈಗ ನಿಮ್ಮನ್ನೆಲ್ಲ ನೋಡ್ತಾ ಇದ್ದೆ. ನಾವು ವೃತ್ತಿಯಲ್ಲಿ ಬೇರೆ ಬೇರೆ ವೃತ್ತಿಯನ್ನು ಮಾಡಿದವರು, ಅದರ ಮೂಲ ಕೃಷಿಕರು. ನಮಗೆ ರಂಗಭೂಮಿಯ ನಂಟು ತುಂಬ ಇತ್ತು ಮೊದಲಿಂದ. ಅವ್ರು ಹೇಳಿದ್ರು ಯಕ್ಷಗಾನ ಕಲಾವಿದರು ಅಂತ. ಅಲ್ಲ, ನಾವು ಮೂಲತಃ ರಂಗಭೂಮಿಯಿಂದ ಒಡನಾಟ ನಮಗಿತ್ತು. ಕಾರಣ ಅದು ಹೇಳ್ಬೋದು. ಇವತ್ತು ಹುಲಿಮನೆ ಸೀತಾರಾಮ ಶಾಸ್ತ್ರಿ ಅಂತ ನೀವು ಕೇಳಿರ್ಬೋದು. ಆ ಹುಲಿಮನೆ ಸೀತಾರಾಮ ಶಾಸ್ತ್ರಿ ಹೇಳ್ತಕ್ಕಂಥ ಅಜ್ಜ ನಮ್ಮ ಮನೇಲೇ ಇದ್ದರು. ಅವ್ರ ಜೊತೆಗೆ 16 ವರ್ಷದ ಒಡನಾಟವನ್ನು ನಾನು ಮಾಡಿದ್ದೇನೆ ಬಾಲ್ಯದಲ್ಲಿ. 85ನೇ ಇಸ್ವಿಯಲ್ಲಿ ಬಹುಶಃ ಜಿ.ವಿ. ಅಯ್ಯರ್ ಇರ್ಬೋದು, ಆದಿಶಂಕರಾಚಾರ್ಯ ಫಿಲ್ಮನ್ನು ತೆಗಿಲಿಕ್ಕೆ ಅಂತ ನಮ್ಮ ಮನೆಗೆ ಶಾಸ್ತ್ರಿಗಳನ್ನು, ನೀವು ಆದಿಶಂಕರಾಚಾರ್ಯ ಫಿಲ್ಮ್ನಲ್ಲಿ ಶಂಕರಾಚಾರ್ಯರ ಪಾತ್ರ ಮಾಡಬೇಕು ಅಂತ ಅವರೊಂದು ಪತ್ರ ಬರೆದಿತ್ತು 84 ಅಥವಾ 85ರಲ್ಲಿ. ಆವಾಗ ನಮ್ಮ ಅಜ್ಜ ಹೇಳಿದ್ರು, ಪೇಟೆಗೆ ಹೋಗಿ ಏನೋ ಒಂದು ಸಾಮಾನು ತಂದು ಕೊಡೋ ಅಂತಂದ್ರು. ನಾವು ಚಿಕ್ಕ ಹುಡುಗರಿದ್ವಿ, 4ನೇ ಕ್ಲಾಸನೇ ಇದ್ವಿ. ಇಲ್ಲ ಅಜ್ಜ, ಈಗ ಹೋಗ್ಲಿಕ್ಕಾಗಲ್ಲ, ನಾಳೆ ತಂದು ಕೊಡ್ತೇನೆ. ನಾನು ನಾಳೆ ಹೋಗ್ತೇನೋ ಸಿನಿಮಾ ಪಾತ್ರಕ್ಕೆ, ನಿನ್ನ ಬಾಲಶಂಕರಾಚಾರ್ಯರನ್ನು ಮಾಡಿಸ್ತೇನೆ, ನಾನು ದೊಡ್ಡ ಶಂಕರಾಚಾರ್ಯರನ್ನು ಮಾಡಿಸ್ತೇನೆ, ಹೋಗಿ ತಗೊಂಬ ಸಾಮಾನು ಅಂದರು. ನಾವು ತಂದು ಕೊಟ್ವಿ. ಆಮೇಲೆ ಮಾರನೇ ದಿವಸ ಯಾವುದೋ ಅನಾರೋಗ್ಯದ ಕಾರಣದಿಂದ ಅದು ಸಿನಿಮಾಕ್ಕೆ ನಾನು ಬರ್ಲಿಕ್ಕೆ ಆಗದೇ ಇಲ್ಲ, ನನಗೆ 76 ವಯಸ್ಸು ಅಂತ ಮಾರನೇ ದಿವಸ ಜಿ.ವಿ. ಅವರಿಗೆ ಪತ್ರ ಬರೆದಿದ್ರು. ಅವರ ಪತ್ರವನ್ನು ತಗೊಂಡು ನಾನು ಶಾಲೆ ಹೋಗ್ತಾ ಪೋಸ್ಟಿಗೆ ಹಾಕಿದೆ. ಆದರೆ ಅವತ್ತಿನ ಆ ಒಂದು ಕಲ್ಪನೆ ಹೆಜ್ಜೆಯನ್ನು ಇವತ್ತು ಇವರು ಸಾಕಾರ ಮಾಡಿಕೊಟ್ರು. ಹಾಗಿದ್ರೆ ಆ ಬೊಮ್ಮ ಹೇಳ್ತಕ್ಕಂಥ ಪಾತ್ರವನ್ನು ನಾವು ಹೇಗೆ ಮಾಡಿದ್ದೇವೆ ಕೇಳಿದ್ರೆ, ನಾವು ಊರಲ್ಲಿ ಹೇಗಿರ್ತೇವೋ ಹಾಗೆ ಮಾಡಿದ್ದೇವೆ. ನಾವು ಊರಲ್ಲಿ ಹೇಗಿರ್ತೇವೋ ಹಾಗೆ ಮಾಡಿದ್ದೇವೆ. ಸಿನಿಮಾಕ್ಕಾಗಿ ಅಂತೂ ವಿಶೇಷ ಏನೂ ಮಾಡಿಲ್ಲ. ಅಷ್ಟು ಮುಗ್ಧತೆಯಲ್ಲಿ ಬೆಳೆದು ಕಲಿತು ಇರ್ತಕ್ಕಂಥ ನಮ್ಮಲ್ಲೇ ಯಾವುದೋ ಒಂದು ಸಣ್ಣ ಸೂಕ್ಷ್ಮ ಕಲೆಯನ್ನು ನಾವು ಇವರು ಸಿನಿಮಾಕ್ಕೆ ಕೊಟ್ಟಿದ್ದೇವೆ. ಅದು ತುಂಬ ಅದ್ಭುತ ಆಗಿದೆ ಅಂತ ಅವರ ಒಂದು ಅನಿಸಿಕೆ. ಅದೇ ರೀತಿಯಲ್ಲಿ ನಾವು 3 ವರ್ಷಗಳ ಕಾಲ ಚಿತ್ರೀಕರಣ ಮಾಡಿರ್ಬೋದು ಆಗಾಗ. ಅವಾಗೆಲ್ಲ ಇದಿಷ್ಟು ಟೀಮಿಂದಲೂ ಜಾಸ್ತಿ ಜನ ಯಾರ್ಯಾರು ಇದ್ದಾರೆ. ಅವರೆಲ್ಲರೂ ಕೂಡ ಅವ್ರು ಬೇರೆ ಇವ್ರು ಬೇರೆ ಅಂತ ನನಗೆ ಅನುಭವಕ್ಕೆ ಬರಲೇ ಇಲ್ಲ. ಅವರೆಲ್ಲರೂ ನಮ್ಮ ಮನೆಯವರೇ ಅಣ್ಣ ತಮ್ಮದಿರು. ನಾವೇನೋ ಸೇರ್ಕೊಂಡು ಏನೋ ಒಂದು ಮಾಡ್ತಾ ಇದ್ದೇವೆ. ಅದು ನಾಳೆ ಟಿ ವಿಯಲ್ಲಿ ಬರ್ತದೆ, ತೆರೆಯಲ್ಲಿ ಬರ್ತದೆ ಹೇಳ್ತಕ್ಕಂಥ ಆತ್ಮವಿಶ್ವಾಸ ಇತ್ತು. ಅದು ಇಲ್ಲಿವರೆಗೆ ಆ ಹೆಜ್ಜೆ ಬಂದಿದೆ. ಮುಂದೆ ಅದನ್ನು ಒಂದು ಜನರಿಗೆ ತಲುಪಿಸ್ತಕ್ಕಂಥ ಅವಕಾಶ ನೀವು ಎಲ್ಲ ಸೇರಿ ಮಾಡಿಕೊಡ್ಬೇಕು ಅಂತ ನನ್ನ ಒಂದು ಅರಿಕೆ. ಎಲ್ಲರಿಗೂ ನಮಸ್ಕಾರ. ಇದು 1ನೇ ಸಿನಿಮಾ. ಅಂದರೆ ಈಗ ನಾವು ನೋಡ್ತಾ ಇರೋದು 2017 18ರಲ್ಲಿ ಒಂದು ಗಾಂಧಿ ದೇವಿ ಅಂತ ಒಂದು ಅವಾರ್ಡ್ ಫಿಲ್ಮ್ ಬಂದಿತ್ತು. ಅದರಲ್ಲಿ 22 ದಿವಸ ನಾನು ಪಾತ್ರ ಮಾಡಿದ್ದೇನೆ. ಅದು ನಮಗೆ ನೋಡ್ಲಿಕ್ಕಾಗಿಲ್ಲ. ಅದು ಯಾವ ಕಾರಣಕ್ಕೆ ಅಂತ ನಮ್ಗೆ ಗೊತ್ತಿಲ್ಲ. ಅದು ರಿಲೀಸ್ ಆಗಿದೆ ಆಗುತ್ತೆ. ಗಾಂಧಿ ದೇವಿ ಅಂತ. ಬರ್ತದೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.